ಈವ್ನಿಂಗ್ ಗಾಯ್ಸ್, ಇವತ್ತು ಈಶಾ ಫೌಂಡೇಶನ್ ಅವರದು ರಥ ಬರ್ತಿದೆ. ನಾವು ದರ್ಶನ ಮಾಡ್ಕೊಳ್ಳೋಣ ಅಂತ ಕರೆದ್ರು, ಹಾಗಾಗಿ ಹೋದ್ವಿ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಸ್ವಲ್ಪ ಶಿವ ಯಾತ್ರೆ ಅಂತ ಗೊತ್ತಾಯಿತು ನಮಗೆ. ಇವರು ಬಂದು ಉಡುಪಿಯಿಂದ ಈಶಾ ಯೋಗ ಕೇಂದ್ರಕ್ಕೆ ಕೊಯಂಬತ್ತೂರಿಗೆ ಪಾದಯಾತ್ರೆ ಮಾಡಿಕೊಂಡು ರಥ ಎಳ್ಕೊಂಡು ಹೋಗ್ತಿದ್ದಾರಂತೆ. ಇವರು ಬಂದು ಮಹಾಶಿವರಾತ್ರಿಗೆ ಮಾಡ್ತಿರುವಂಥ ಶಿವ ಯಾತ್ರೆ ಅಂತ ಹೇಳಿದ್ರು. ಇವರು ಬಂದು ಶಿವಾಂಗ ಸಾಧನ ಮಾಡಿರುವಂಥದ್ದು. ಏನು ಇದು ಅಂದರೆ, ನಾವು ಅಯ್ಯಪ್ಪನ ಮಾಲೆ ಹೇಗೆ ಹಾಕ್ಕೊಂಡು ಇರ್ತೀವೋ ಹಾಗೆ ಶಿವಾಂಗ ಸಾಧನ ಅಂತ ಇವರು ಒಂದು ಶಿವರಾತ್ರಿ ಟೈಮಲ್ಲಿ ಮಾಡ್ತಾರಂತೆ. ಇದು ಮಹಿಳೆಯರು ಮತ್ತು ಪುರುಷರಿಗೂ ಲಭ್ಯವಿರುತ್ತಂತೆ. ಇದು ಮಹಿಳೆಯರು ಮತ್ತು ಪುರುಷರು ಸಾಧನೆ ತಗೋಬೋದಂತೆ. ಅದು 8 ವರ್ಷದ ಮೇಲ್ಪಟ್ಟವರು ಮಾತ್ರ. ಮತ್ತು ಸಾಧನಾ ಅವಧಿ ಬಂದು 42 ದಿವಸ, ಇಲ್ಲ 21, ಇಲ್ಲ 14 ಅಥವಾ 7 ದಿವಸಗಳು. ಪ್ರಾರಂಭ ಮತ್ತು ಸಮಾಪ್ತಿ ಬಂದು ಆನ್ಲೈನಲ್ಲೂ ಇರುತ್ತೆ, ಖುದ್ದಾಗಿ ಇರುತ್ತಂತೆ. ದೀಕ್ಷೆ ಜನವರಿ 3, ಮೇ 25 ಒಳಗಡೆ ಮುಕ್ತಾಯ ಆಗುತ್ತಂತೆ. ಡಿಸೆಂಬರ್ 7, 2025 ರಿಂದ 13 ಫೆಬ್ರವರಿ 26ವರೆಗೆ ಅವರು ಕೊಯಂಬತ್ತೂರಿಗೆ ಹೊರಡಬೇಕಂತೆ. ಸೊ ಇವರು ಬಂದಿರೋದು 1000 ಕಿಲೋಮೀಟರ್ ಮತ್ತು 70 ದಿನಗಳು ಮಾತ್ರ ಟೈಮ್ ಇವರಿಗೆ. 100 ಹಳ್ಳಿಗಳು ಮತ್ತು ಪಟ್ಟಣಗಳು ಸುತ್ತು ಮಾಡಿಕೊಂಡು ಹೋಗಬೇಕಂತೆ. ಇವರೆಲ್ಲ ಬಂದು ಸಾಧನೆ ತಗೊಂಡಿರುವಂಥದ್ದು. ಒಬ್ಬೊಬ್ಬರು ಇದರಲ್ಲಿ ಮೌನವಾಗಿರ್ತಾರೆ, ಮಾತಾಡೋದು ಇಲ್ಲ. ಬರೀ ಶಿವನ ಜ್ಞಾನ ಬಿಟ್ಟರೆ ಯಾರು. ಶಿವರಾತ್ರಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಪಾದಯಾತ್ರೆ ಮಾಡ್ತಿರ್ತಾನೆ. ನಾವು ಹಂಗೆ ಮಹಾಶಿವರಾತ್ರಿಗೆ ಪಾದಯಾತ್ರೆ ಮಾಡ್ತೀವಿ ಈಶಾ ಫೌಂಡೇಶನ್. ಹೌದಾ? ಇವಾಗ ಮಹಾಶಿವರಾತ್ರಿ ಅಷ್ಟರಲ್ಲಿ ನೀವು ಅಲ್ಲಿ ರೀಚ್ ಆಗ್ತೀರಾ? 7 ದಿನ ಮುಂಚೆ ರೀಚ್ ಆಗ್ತೀರಾ. ನೀವು ಬಿಟ್ಟಿದ್ದು ಯಾವಾಗ? ಡಿಸೆಂಬರ್ 7ಕ್ಕೆ ಪಾದಯಾತ್ರೆ ಉಡುಪಿಯಿಂದ ನಡ್ಕೊಂಡು ಬಂದಿದ್ದೀರಾ? ದರ್ಶನ ಮಾಡೋದ್ರಿಂದ ಶುರು ಮಾಡ್ತೀವಿ. ಶಿವಾಂಗ ಅಂತ ಸಾಧನೆ ಬರುತ್ತೆ. ಶಿವಾಂಗ. ಥ್ಯಾಂಕ್ ಯು. ಮಹಾಶಿವರಾತ್ರಿ ಸಾಧನೆ ಇದು ಯಾರಾದರೂ ಮಾಡೋದು, ಮನೇಲಿ ಇಟ್ಕೊಂಡು. ಹೌದಾ? ಮಾಡ್ತೀವಿ, ಯೂಟ್ಯೂಬಲ್ಲಿ ಎಲ್ಲ ಸಿಗುತ್ತೆ. ಹೌದಾ? ಇದ್ರ ಬಗ್ಗೆ ನೋಡಿ. ಸರಿ, ನೋಡ್ತೀನಿ. ಇವಾಗ ಹರ ಹರ ಮಹಾದೇವ ಅಂತ ಹೇಳಿಕೊಂಡು ನಾವು ಸ್ವಲ್ಪ ದೂರ ರಥನ ಹೇಳ್ಕೊಂಡು ಹೋದ್ವಿ. ಹಾಗೆ ಇದು 21 ಹೆಜ್ಜೆಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಆದರೂ ಹೋಗ್ಬೋದು. ನಾವು ಸಹ 22 ಹೆಜ್ಜೆವರೆಗೂ ಅಥವಾ ನೆಕ್ಸ್ಟ್ ವಿಲೇಜ್ವರೆಗೂ ಹೋಗ್ಬೋದು.